ಗೊತ್ತು, ಇಂದಿಗೆ 15 ದಿನವಾಯಿತು. ಯಾರೂ ಹೇಳಲು ಬಂದಿಲ್ಲ, ಅಲ್ಲವೇ? ಯಾರೂ ಬರಬೇಕು. ಅದೇ ದಿನ ವಾಸುದೇವಯ್ಯ ಅವರ ಮನೆಗೆ ಬಂದಾಗ ಅಂದರು, ವಾಸುದೇವ, ನಾವು ಒಂದು ಕೆಲಸ ಮಾಡಿದ್ದು ಅನಾವಶ್ಯಕವಾಯಿತು. ಏನದು? ಯಾವ ವಿಷಯ? ಅವನ ಹಾಳು ಕೊಂಪೆಗೆ ಸ್ವಲ್ಪ ದರ ಏರಿಸಿಕೊಂಡೇವಲ್ಲ. ಯಾವುದು ನೀರಕಟ್ಟೆ, ಭೂವಿಯನ್ನೇ? ಬೇಡವಾದರೆ ಮಾರಬಹುದಲ್ಲ, ಕೊಟ್ಟ ಬೆಲೆ ಹೇಗೂ ಸಿಕ್ಕೀತು. ಅದನ್ನೇ ಅಂದದ್ದು. ತೆಗೆದುಕೊಂಡದ್ದು ಅವನ ಮೇಲಿನ ಸಿಟ್ಟಿಗೆ. ಹೆಚ್ಚು ಕಡಿಮೆ ಅದೇ ದಿನ ಅವನು ಆ ಜಾಗ ಬಿಟ್ಟು ಹೋದ. ಜಾಗ ಬಿಟ್ಟನೆ? ಲೋಕವನ್ನೇ ಬಿಟ್ಟ. ಅದರಿಂದಲೇ ನಮ್ಮ ಮೇಲಾಟ ಅನಾವಶ್ಯಕವಾಯಿತೆಂದದ್ದು. ಹಾಗೋ? ಈಗ ನಿಮ್ಮ ವೈರಿ ಸತ್ತಾಯಿತೋ? ಏನಾಗಿ ಸತ್ತ? ಏನು ಕತೆ ಎಂದು ಸಂಗತಿಯನ್ನೆಲ್ಲ ಕೇಳಿದರು. ಬಳಿಯಲ್ಲಿ ನಿಂತಿದ್ದ ಶಂಕರ ಅವರ ಸ್ಥಿತಿ ಹಾಗಾಯಿತು. ಅಪ್ಪಯ್ಯ ಆ ಜಾಗ ಕೊಂಡರೆಂದು ಹೆದರಿಯೇ ಚಿಕ್ಕಮ್ಮ ಅಣ್ಣನ ಮನೆ ಸೇರಿಕೊಂಡಳಂತೆ. ಏನು ಎಂದರು ಸುಬ್ರಾಯರು. ಆತ ಸತ್ತ ಮೇಲೆ ತಾನು ಅವರನ್ನು ಓಡಿಸುತ್ತೇನೆಯೇ ಎಂಬ ಮಾತು ಆಡಬೇಕೆಂದೆನಿಸಿತು. ಮನಸ್ಸು ಸಂದಿಗ್ಧದಲ್ಲಿ ಸಿಕ್ಕಿ ಅಷ್ಟು ಅನ್ನುವುದಕ್ಕೂ ಬಾಯಿ ಬರಲಿಲ್ಲ. ಆ ಕೆಲಸ ಮಾಡುವುದಕ್ಕಾಗಿಯೇ ಬೇಡದ ಭೂಮಿಗೆ ಕೈಹಾಕಿದವರಲ್ಲವೇ ಅವರು? ಅಂತೂ ಬಯಕೆ ಕೈಗೂಡಿದುದಕ್ಕೆ ಮನಸ್ಸಿನಲ್ಲಿ ಸಂತೋಷವಾಯಿತು. ಆದರೆ ಆ ಸಂತೋಷವನ್ನು ವ್ಯಕ್ತಮಾಡಲು ಧೈರ್ಯವಿಲ್ಲದೆ ವಿಷಯವನ್ನು ಮರೆಯಿಸಲು ಕೊನೆಗೂ ಸಾವಿನ ವಿಚಾರವನ್ನು ನಮಗೆ ತಿಳಿಸಲೇ ಇಲ್ಲ, ಅಲ್ಲವೇ ಎಂದರು. ವಾಸುದೇವಯ್ಯ, ಹಾಗಾದರೆ ಅವು ಏನಾದವು? ನಿಮ್ಮ ಸಡ್ಡುಗರ ತಂಗಿಯೋ, ತಂಗಿಯ ಮಕ್ಕಳೋ? ಅವು ಎಲ್ಲೆಲ್ಲೋ ಇರಿಕೊಂಡಿರಬೇಕು. ಬೇಡವಿತ್ತು, ಅವರನ್ನೆಲ್ಲ ನಿಮ್ಮ ಭಾವರಾಯರೇ ಸಾಕಬಹುದಿತ್ತು. ಹೇಗೂ ಪರೋಪಕಾರದಲ್ಲಿ ನಿಸ್ಸೀಮರು ಎಂದು ಮಾತಿನ ಒಗ್ಗರಣೆ ಹಾಕಿ ಎಲೆಡಿಕೆಯನ್ನು ಮೆದ್ದು ಹೊರಟು ಹೋದರು. ಈ ನಡುವೆ ಒಂದು ದಿವಸ ಸೋಮನಾಥಯ್ಯನವರು ಕೆಲಸದ ಮೇಲೆ ವಿಟ್ಲಕ್ಕೆ ಹೋಗಿದ್ದರು. ಆ ಪೇಟೆ ಅಷ್ಟು ಸಮೀಪವಿದ್ದರೂ ಆಗಾಗ್ಗೆ ಹೋಗಿ ಬರುವ ರೂಢಿ ಇದ್ದಿರಲಿಲ್ಲ. ಈ ದಿನ ಹೋದಾಗ ಅವರ ಸ್ನೇಹಿತರೊಬ್ಬರು ಸಂಧಿಸಿ ಅವರ ಕಿವಿಯಲ್ಲಿ ನಿಜವೇ ಎಂದು ಕೇಳಿದರು. ಏನು? ಏನೋ ಸಂಗತಿ ಕೇಳಿದೆ. ಏನು? ನಿಮ್ಮ ಭಾವನ ಸುದ್ದಿಯನ್ನೇನೋ ಕೇಳಿದೆ. ನಿಮ್ಮ ಕಿವಿಗೆ? ನಮಗೂ ಅವರಿಗೂ ಬಹುದೂರ ಸುದ್ದಿಯಲ್ಲಿಂದ ಬರಬೇಕು. ಆದರೂ ನಾನು ಕೇಳಿದ ಸಂಗತಿ ನಿಜವಾದುದೋ ಗೊತ್ತಿಲ್ಲ. ಅವರನ್ನು ಯಾರೋ ಕತ್ತಿಯಿಂದಲೋ ದೊಣ್ಣೆಯಿಂದಲೋ ಹೊಡೆದು ಕೊಂದರಂತೆ. ಪುತ್ತೂರು ಆಸ್ಪತ್ರೆಗೆ ಹೆಣ ಬಂದಿದೆಯಂತೆ. ಏನೇನು ಎಂದು ಚಕಿತರಾದರು ಸೋಮನಾಥಯ್ಯ. ಅವರು ಹೇಳಿದ ಅಸ್ಪಷ್ಟವಾರ್ತೆಯನ್ನು ಕೇಳಿಯೇ ಗಾಬರಿಯಾಯಿತು. ಅದಕ್ಕೂ ಹೆಚ್ಚಿಗೆ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಅವರಿಗಾದ ಗಾಬರಿ ದಿಗಿಲುಗಳು ಹೇಳುವುದಕ್ಕಿಲ್ಲ. ಹಿಂದನ ರಾತ್ರಿ ಬೆಳಗು ತುಂಬ ದಣಿದಿದ್ದರು. ಊರಲ್ಲಿ ನಡೆದ ಯಾವುದೋ ಒಂದು ಕಳವಿನ ಕೇಸಿನ ಸಂಬಂಧವಾಗಿ ಪೊಲೀಸ್ ಇನ್ಸ್ಪೆಕ್ಟರೊಂದಿಗೆ ತಿರುಗಾಡಿದ್ದರು. ಈಗಷ್ಟೇನೆ ಇನ್ಸ್ಪೆಕ್ಟರನ್ನು ಬಿಟ್ಟು ಪೇಟೆಗೆ ಬಂದಿದ್ದರು. ಈ ವಾರ್ತೆ ಕೇಳಿ ಮನೆಗೆ ಹೋಗುವುದೇ ಬಿಡುವುದೇ ಎಂದು ತಿಳಿಯಲಿಲ್ಲ. ಮನಸ್ಸು ತಡೆಯದೆ ಬೀಸುಗಾಲಿನಿಂದ ಆ 7 ಊರಿ ಬಿಸಿಲಲ್ಲೇ ಪುತ್ತೂರಿಗೆ ಹೊರಟರು. ದಾರಿಯಲ್ಲಿಯೂ ಸಮನಾದ ಸುದ್ದಿ ಸಿಗಲಿಲ್ಲ. ಹೆದರಿ ಆಸ್ಪತ್ರೆಯ ಬಳಿ ಹೋಗಿ ಸೇರುವಾಗ 4-8 ಮಂದಿ ಹಳ್ಳಿಯ ಜನರು ನಿಂತದ್ದು ಕಂಡಿತು. ಪೊಲೀಸ್ ಮಹಜರು ನಡೆದು ಅವರು ಈಗಾಗಲೇ ಹೋಗಿದ್ದರು. ಅವರಿಗೆ ಕಾಣಸಿಕ್ಕಿದುದು ರಾಯರ ಶವ ಮಾತ್ರ. ಮರಣವಾಸ್ಕೂಲವಾಗಿತ್ತಂತೆ. ಮಕ್ಕಳಿಬ್ಬರೂ ಹಣೆ ಬಡಿದುಕೊಂಡು ಅತ್ತು ದಣಿದು ಹೊರಗೆ ಹೋಗಿ ನಿಂತಿದ್ದರು. ಸೋಮನಾಥಯ್ಯ ಹೋಗಿ ಆ ಮೃತ ಶರೀರವನ್ನು ಕಂಡಾಗ ದುಃಖ ಉಕ್ಕಿ ಬಂದಿತು. ಕೆನ್ನೆಯಲ್ಲೊಂದು ಗಾಯವಾಗಿ ರಕ್ತದಿಂದ ಮುಖ ಮೈ ತೊಯ್ದಿತ್ತು. ಹೆಚ್ಚಿನ ಗಾಯವಿರಲಿಲ್ಲ. ಆದರೆ ಮುಖ್ಯ ರಕ್ತನಾಳ ಕಡಿದು ಆಸ್ಪತ್ರೆಗೆ ಬರುವಾಗ ರಕ್ತಸ್ರಾವ ಹೆಚ್ಚಾಗಿ ಉಳಿಸುವ ಪ್ರಯತ್ನ ವಿಫಲವಾಗಿತ್ತು. ಆ ದೇಹವನ್ನು ಕಂಡು ಅದರಿಂದ ತನ್ನ ತಂಗಿಗೆ ಪ್ರಾಪ್ತವಾದ ವೈಧವ್ಯವನ್ನು ನೆನೆದು ಅಯ್ಯೋ ಬಾವಾಯಿ ಎಂದು ಗೋಳಿಟ್ಟರು. ಯಾವ ವೈರದ ಗಾಳಿಯೂ ಅವರ ಮನಸ್ಸಿಗೆ ಸುಳಿಯುವಂತಿಲ್ಲ. ಬಳಿಕ ದೂರದಲ್ಲಿ ಕುಳಿತ ಅವರ ಮಕ್ಕಳನ್ನು ಸಮಾಧಾನಪಡಿಸುವೆನೆಂದು ಹೋದರು. ಶಂಕರ ತಟ್ಟನೆ ಎದ್ದು ನೀವೇಕೆ ಬಂದದ್ದು ಎಂದು ಬಿಟ್ಟ. ಕೂಡದು ಮಗು, ಹಾಗೆ ಮಾತಾಡಬಾರದು. ಅವನಿಗೆ ಜೀವವಿದ್ದಿದ್ದರೆ ಇಂಥ ಗಳಿಗೆಯಲ್ಲಿ ಅವನು ಅಂಥ ಮಾತು ಆಡುತ್ತಿರಲಿಲ್ಲ ಎಂದರು. ಶಂಕರ ಮೂಕನಾದ. ಅವರು ಈಚೆಗೆ ಬಂದರು. ಒಂದು ಗೋಡೆಗೆ ಒರಗಿ ಕುಳಿತುಕೊಂಡರು. ಶವ ಕದಲಿಸುವ ತನಕ ಅವರು ಹೇಗೆ ಕದಲುತ್ತಾರೆ? ಅಷ್ಟರಲ್ಲಿ ವಾಸುದೇವಯ್ಯ ಅಲ್ಲಿಗೆ ಬಂದರು. ಈ ಪ್ರಕರಣ ನಡೆಯುವಾಗ ಅವರು ಊರಲ್ಲಿರಲಿಲ್ಲ. ಊರಿಗೆ ಬಂದು ಪುತ್ತೂರಿಗೆ ಧಾವಿಸಿ ಬಂದರು. ಪ್ರಾಣ ಹೋಗುವ ಮೊದಲು ಅವರನ್ನು ಕಾಣಬೇಕೆಂಬ ಹಂಬಲವು ವ್ಯರ್ಥವಾಯಿತು. ಅವರ ಹಿಂದೆ ಇನ್ನೂ 10-8 ಮಂದಿ ಒಕ್ಕಲು ಮಕ್ಕಳು ಧಾವಿಸಿ ಬಂದರು. ಬರುವಾಗಲೇ ಮೃತ್ಯುವಾರ್ತೆ ಕಿವಿಗೆ ಬಿತ್ತು. ಎದೆ ನಡುಗಿತು, ದುಃಖವಾಯಿತು. ಅವರು ಶವದ ದರ್ಶನ ಮಾಡಿ ಸಂಗಾತಿಗೆ ಕಣ್ಣೀರಿನ ಕಾಣಿಕೆಯನ್ನು ಸಲ್ಲಿಸಿ ಹೊರಕ್ಕೆ ಬಂದರು. ಮನಸ್ಸು ಸಾವಿಗಿಂತ ಅಧಿಕವಾಗಿ ಕೊಲೆಗಡುಕರಾರೆಂಬ ವಿಷಯದಲ್ಲಿ ಓಡುತ್ತಿದ್ದುದರಿಂದ ಅಲ್ಲಿಗೆ ಬಂದ ಒಬ್ಬ ಪೊಲೀಸಿನವನೊಡನೆ ಮರಣವಾಸ್ಕೂಲವಾಯಿತೆ. ಏನು ಹೇಳಿದರು ಎಂದು ಕೇಳಿದರು. ವಾಸ್ಕೂಲದಲ್ಲಿ ಹೇಳಿದ್ದೆಂದರೆ ಯಾರೋ ಒಬ್ಬ ಹುಚ್ಚುತ್ತಲೇ ಕೆದರಿತ್ತು, ಎಳೆ ಪ್ರಾಯ, ಹೊಡೆದು ಕೆಡದ ಎಂದು.
ಅಷ್ಟರಿಂದಲೇ ಯಾವ ತರ್ಕಕ್ಕೂ ಮನೆಯವರು ಉಳಿದವರು ಹೋಗಲಿಲ್ಲ. ಇಂಥದೇ ಆಯಿತು, ಇಂಥವರೇ ಮಾಡಿದರು ಎಂಬ ಸಿದ್ಧಾಂತಕ್ಕೆ ಬರುವಂತಿರಲಿಲ್ಲ. ಅಲ್ಲಿ ನಿಂತಿದ್ದ ನಾರಾಯಣ ಹಿಂದಿನ ಸಂಜೆ ನಡೆದ ವಾರ್ತೆ ಏನನ್ನೋ ಹೇಳಿದ. ಅಳು ದುಃಖಗಳಡಿಯಲ್ಲಿ ಅವರು ಸಂಜೆ ಕಬ್ಬಿನ ಹಿತ್ತಲಿನ ಕಡೆಗೆ ಹೋಗಿದ್ದರೆಂತಲೂ, ಬಹಳ ಹೊತ್ತು ಬರಲಿಲ್ಲವೆಂತಲೂ, ಯಾಕೆ ಬರಲಿಲ್ಲ ಎಂದು ತಾನು ಲಾಟಾನು ಹಿಡಿದು ಹೋದಾಗ ಕಬ್ಬಿನ ಹಿತ್ತಲಿನ ಮಗ್ಗುಲ ದಿನ್ನೆಯಲ್ಲಿ ಅವರು ಬಿದ್ದುದು ಕಂಡಿತೆಂತಲೂ, ಒಕ್ಕಲುಗಳನ್ನು ಕೂಗಿ ಕರೆದು ತಲೆಗೆ ಗಾಯವಾದ ಅವರನ್ನು ಹೊತ್ತುಕೊಂಡು ಬಂದೆವೆಂತಲೂ, ಕಪೋಲದ ಬಳಿ ಗಾಯವಾಗಿತ್ತೆಂತಲೂ, ರಕ್ತ ನಿಲ್ಲಿಸುವುದಕ್ಕೆ ಸಾಧ್ಯವಾಗದೆ ಹೋಯಿತೆಂತಲೂ ಹೇಳಿದ. ರಾತ್ರಿಯೇ ಅವರನ್ನು ಹೊತ್ತು ಆಸ್ಪತ್ರೆಗೆ ತಂದರು. ಡಾಕ್ಟರನ್ನು ಎಚ್ಚರಿಸಿ ಗಾಯವನ್ನೇನೋ ಹೊಲಿಸಿದರು. ಅಲ್ಲೇನೆ 4 ನಿಮಿಷ ಕಾಲ ಶ್ರುತಿ ಬಂದದ್ದು, ಚೇತರಿಸಿದ್ದು, ಮಾತನಾಡಿದ್ದು. ಮೈಮೇಲೆ ದೊಣ್ಣೆಯ ಪೆಟ್ಟುಗಳಿವೆಯಂತೆ, ಕೆನೆಯ ಗಾಯ ಕತ್ತಿಯಿಂದಲೂ ಇರಬಹುದಂತೆ ಎಂಬ ವಿಚಾರವನ್ನು ಹೇಳಿದ. ತಂದೆಯ ಕೊನೆಯ ಮಾತುಗಳಿಂದ ಹುಚ್ಚ ತಲೆ ಕೆದರಿತ್ತು. ಹೊಡೆದ ಎನ್ನುವ 3 ಮಾತುಗಳಿಂದ ಒಬ್ಬನಿಂದಲೇ ಅಷ್ಟಾಯಿತೆ, 4 ಮಂದಿ ಸೇರಿದ್ದರೆ ಎಂದು ತರ್ಕಿಸುವುದಾಗಲಿಲ್ಲ. ಗಾಯ ಕತ್ತಿಯದು, 2-3 ಬಂದಿರಬಹುದು. ದೊಣ್ಣೆಯ ಏಟು ಬಲವಾದ್ದಲ್ಲ. ಕತ್ತಿ ಬಲವಾದ್ದನ್ನು ನೋಡಿ ಅವರು ಓಡಿರಬೇಕು ಎಂಬುದು ಮುಂದಿನ ತರ್ಕ. ಯಾರೋ ಒಬ್ಬ ಹುಚ್ಚ ಎಂದದ್ದನ್ನು ಕೇಳಿದರೆ ಕತ್ತಲೆಯಾಗಿರಬೇಕು. ಅವರಿಗೆ ಕೊಲೆಗಡುಕರ ಗುರುತು ಹತ್ತಿರಲಾರದು. ಅಮ್ಮೂರಿನಲ್ಲಿ ಅಂಥ ಮಚ್ಚರಾರೂ ಇಲ್ಲ ಎಂದು ತೀರ್ಮಾನಿಸಬೇಕಾಯಿತು. ಈ ಬಗೆಯ ತೀರ್ಮಾನದಿಂದ ವಾಸುದೇವಯ್ಯನ ಮನಸ್ಸಿಗೆ ತೃಪ್ತಿ ಬರುವುದು ಶಕ್ಯವಿದ್ದಿಲ್ಲ. ಅವರು ತಮ್ಮಷ್ಟಕ್ಕೆ ಉಸಿರುಗರೆದು, ಇದೆಲ್ಲ ನನಗೆ ಗೊತ್ತು, ಅವರ ಭಾವನಲ್ಲದೆ ಇನ್ನಾರೂ ಮಾಡಿಸಿಲ್ಲ ಎಂದರು. ತುಸು ಮೊದಲು ಸೋದರಮಾವನನ್ನು ಕಂಡ ನಾರಾಯಣ ಕಣ್ಣು ಸನ್ನೆ ಮಾಡಿದರೂ ಪ್ರಯೋಜನವಾಗಲಿಲ್ಲ. ವಾಸುದೇವಯ್ಯ ಮತ್ತು ಏನನ್ನೋ ಹೇಳುವುದರಲ್ಲಿದ್ದರು. ಗೋಡೆಯ ಆಚೆಗೆ ಒರಗಿ ಕುಳಿತ ಸೋಮನಾಥಯ್ಯನವರ ಕಿವಿಗೂ ಅದು ಬಿತ್ತು. ತಟ್ಟನೆ ಎದ್ದು ಬಂದರು. ವಾಸುದೇವಯ್ಯ, ನಿಜ, ಇದು ಅವರ ಭಾವನ ಕೆಲಸ. ಅವನಿಗೆ ಇಂಥದೊಂದು ಪುಣ್ಯ ಬೇಕಾಗಿತ್ತು. ಭಾವನನ್ನು ಕೊಂದು ತನ್ನ ತಂಗಿ ಕೆಂಪು ಸೀರೆ ಉಟ್ಟುದನ್ನು ಕಾಣಬೇಕಾಗಿತ್ತು. ಒಬ್ಬಳೇ ತಂಗಿಗೆ ಆ ಗತಿ ಬಂದದ್ದನ್ನು ನೋಡಿ ಸಂತೋಷಪಡುವುದಕ್ಕೆ ಹೀಗೆ ಮಾಡಿದರು ಎಂದು ಬಿಟ್ಟರು. ವಾಸುದೇವಯ್ಯ ಕೇಳಿ ಪೆಚ್ಚಾದರು. ಅವರು ಅಲ್ಲಿಯೇ ಇದ್ದಾರೋ ಎಂದು ಅವರಿಗೇನೂ ಗೊತ್ತು. ಸೋಮನಾಥಯ್ಯ ಇಷ್ಟಕ್ಕೆ ಬಿಡಲಿಲ್ಲ. ಅವರೆಂದರು, ಸ್ವಾಮಿ, ನಿಮಗೂ ನನ್ನ ಅಳಿಯಂದಿರಿಗೂ ಆ ಅನುಮಾನವಿದ್ದರೆ ನಾನು ಇಲ್ಲಿಯೇ ಇರುತ್ತೇನೆ. ಪೊಲೀಸಿನವರಿಗೂ ಕರೆದು ಹೇಳುವುದು ಒಳ್ಳೆಯದು. ನಾನು ಹಾಗೆಲ್ಲಿ ಹೇಳಿದೆ ಎಂದು ಮುಖಕ್ಕೇನೆ ಹಸಿಸುಳ್ಳು ಹೇಳಿದರು. ವಾಸುದೇವಯ್ಯ, ಸೋಮನಾಥಯ್ಯನವರು ಅಲ್ಲಿಂದ ಹೊರಡಲಾರರು. ಮನೆಗೆ ಹೊರಡುವುದಕ್ಕೆ ಮನಸ್ಸು ಬಿಡಲಿಲ್ಲ. ಪೊಲೀಸರು ಶವ ಬಿಟ್ಟುಕೊಟ್ಟ ಬಳಿಕ ಊರಿಗೆ ಅದನ್ನು ಸಾಗಿಸುವಾಗ ದೂರದಲ್ಲಿ ತಲೆ ತಗ್ಗಿಸಿಕೊಂಡು ಅವರ ಹಿಂದೆಯೇ ಹೋದರು. ಅಲ್ಲಿಗೆ ಬೇಡದವರಾದರೂ ಹೋದರು. ಹೊರಡುವ ಮೊದಲು ಯಾರನ್ನೋ ಮನೆಗಟ್ಟಿ ಅಡ್ಡಗದ್ದೆಯಲ್ಲಿ ಏನೋ ಆಗಿದೆ. ಶ್ಯಾಮ ಕೂಡಲೇ ಅಲ್ಲಿಗೆ ಬರಲಿ, ನಾನು ಅಲ್ಲಿದ್ದೇನೆ ಎಂದು ವಾರ್ತೆ ಅಟ್ಟಿದರು. ವಾಸುದೇವಯ್ಯನವರು ಊರಿಗೆ ಹೋಗಿ ಮಕ್ಕಳಿಂದ ಮುಂದಿನ ಏರ್ಪಾಟು ಮಾಡಿಸಿದರು. ಶ್ಯಾಮ ಬಂದಾನು, ಹೇಳಿ ಕಳುಹಿಸಿದ್ದೇನೆ ಎಂದು ಸೋಮನಾಥಯ್ಯನವರು ಹೇಳಿದರೂ ಕೇಳದೆ ಅಂತಿಮ ಸಂಸ್ಕಾರ ನಡೆಯಿಸಿದರು. ಭಾವನ ಶವಕ್ಕೆ ಬೂಜಿಕೊಡಬೇಕೆಂಬ ಅವರ ಹಂಬಲವನ್ನು ನಿಷ್ಠುರವಾಗಿ ತಡೆದರು. ಅಗ್ನಿ ಸಂಸ್ಕಾರ ಮುಗಿದ ಮೇಲೆ ಹಿಂದಿರುಗುವಾಗ ನೋವು ದುಃಖಗಳಿಂದ ಮೂಕರಾಗಿದ್ದ ಸೋಮನಾಥಯ್ಯನವರೊಡನೆ ವಾಸುದೇವಯ್ಯ, ಇದು ಕೊಲೆ ಬೇಕೆಂತಲೇ ಆಡಿದ ನರಬೇಟೆ. ಯಾರು ಮಾಡಿದವರು, ಯಾರು ಮಾಡಿಸಿದವರು ಎಂಬುದನ್ನು ತುಬ್ಬು ಮಾಡಿಸದಿದ್ದರೆ ನಾನೇಕೆ ಎಂದು ಶಪಥ ಮಾಡಿದರು. ಊರ ಜನಕ್ಕೆ ಬೇಕಾದ ಸುದ್ದಿಗಳು ಇಂಥವೇ. ಯಾರೇ ಸಾಯಲಿ, ಯಾರೇ ಬದುಕಲಿ, ಜನಕ್ಕೆ ಬೇಕಾದದ್ದು ಕಿವಿ ನಿಮಿರಿಸುವ ಸುದ್ದಿಗಳು. ವಾಸುದೇವಯ್ಯನವರ ನಿಡುನಾಲಿಗೆ ಅದಕ್ಕೆ ಬೇಕೆನ್ನುವಷ್ಟು ಅವಕಾಶ ಕೊಟ್ಟಿತು. ಅವರಿಂದ ಒಂದೊಂದು ಮಾತು ಹಲವಾರು ಬಣ್ಣ ಪಡೆದು ನೆರೆಕೆರೆಯಲ್ಲಿ ಪ್ರಚಾರವಾಯಿತು. ಸುದ್ದಿಗೆ ಗುರಿಯಾದವರು ಸೋಮನಾಥಯ್ಯನವರೇ. ಸುದೈವಕ್ಕೆ ಈ ಕೃತಿ ನಡೆದ ದಿನವೆಲ್ಲ ವಿಟ್ಲದ ಪೊಲೀಸ್ನಲ್ಲಿ ಇನ್ಸ್ಪೆಕ್ಟರ್ ಅವರ ಜತೆಯಲ್ಲೇ ಇದ್ದರು. ರಾತ್ರಿ ಅವರ ಮನೆಯಲ್ಲೇ ಊಟ ಮಾಡಿದ್ದರು. ಅವರ ಮೇಲೆ ಜನಕ್ಕಿದ್ದ ಗೌರವದಿಂದಲೂ ಪ್ರತ್ಯಕ್ಷ ಅರಿವಿನಿಂದಲೂ ಅವರ ತಂಟೆಗೆ ಪೊಲೀಸರು ಹೋಗಲಿಲ್ಲ. ಆದರೆ ವಾಸುದೇವಯ್ಯ ಸುಮ್ಮನೆ ಕುಳಿತಿರಲಾರರು. ಸೋಮನಾಥಯ್ಯನವರ ಮೇಲೆಯೇ ಗುಮಾನಿ ಬರುವಂತೆ ಭಾವನಂತರ ದ್ವೇಷಗಳನ್ನು ವಿವರಿಸಿ ತಳ್ಳಿ ಅರ್ಜಿ ಹಾಕಿಸಿದರು. ಪೊಲೀಸರು ಲಂಚ ತಿಂದು ಸುಮ್ಮನಿದ್ದಾರೆ ಎಂದು ತಿಳಿಸಿದರು. ತಮ್ಮ ಊಹೆಯನ್ನು ಇನ್ನೂ ಮುಂದುವರಿಸಿ ಲಕ್ಷ್ಮಣನೆಂಬ ಇಂಥ ಹುಡುಗನೇ ಕೆಲಸ ಮಾಡಿದ ಎಂಬ ಸೂಚನೆಯನ್ನೂ ಮಾಡಿದರು. ಅವರ ನೆನಪು ತೀಕ್ಷ್ಣವೂ ಅಗಾಧವೂ ಆಗಿತ್ತು. ಮೂಡಡ್ಕ ಆಸ್ತಿ ಸ್ವಾಧೀನತೆಯ ದಿವಸ ಕತ್ತಿ ಹಿಡಿದುಕ ಬಂದ ಲಕ್ಷ್ಮಣನನ್ನು ಅವರು ಎಂದೂ ಮರೆಯುವಂತೆ ಇರಲಿಲ್ಲ. ಹೊಡೆದವ ಎಂದರೆ ಅವನೇ ಇರಬೇಕು ಎಂದು ತರ್ಕಿಸಿ ತಳ್ಳಿ ಅರ್ಜಿ ಹಾಕಿದರು. ಅವನೇ ಎಂದು ಸುಬ್ರಾಯರ ಮಕ್ಕಳೊಡನೆಯೂ ಸ್ಪಷ್ಟವಾಗಿ ಹೇಳಿದರು. ಆ ಮಕ್ಕಳಿಗೆ ಪೊಲೀಸರು ಮೇಲಿಂದ ಮೇಲೆ ಮನೆಗೆ ಬಂದು ಅವರ ಸಮ್ಮಾನ ಮಾಡಿ ಬೇಸರಿಕೆ ಬಂದಿತ್ತು. ಆಚೀಚೆಗಿನ ಒಕ್ಕಲು ಮಕ್ಕಳನ್ನು ಹೊಡೆದು ಬಡಿದು ಹೆದರಿಸಿದ್ದನ್ನು ಕಂಡು ಇದು ಇಲ್ಲದ ಉಪದ್ವಾಪ ಎಂದು ಕಂಡಿತ್ತು. ವಾಸುದೇವಯ್ಯ, ಅದೊಂದು ವಿಚಾರ ಬಿಟ್ಟುಬಿಡಿ ನೀವು, ನಾವು ಅಂದಾಜಿನ ಮೇಲೆ ಮಾತಾಡಿ ಸಿಕ್ಕಿದವರ ಹಿಂಸೆ ಮಾಡಿಸುವುದೂ ಬೇಡ.
ಊರಲ್ಲೆಲ್ಲ ನಿಷ್ಠುರವಾದೀತು. ಮಾವನಿಗೇಕೆ ಆ ಕೆಲಸ ಬೇಕು? ಅಥವಾ ಗಂಗೆಯ ಅಳಿಯ ಏಕೆ ಹಾಗೆ ಮಾಡಬೇಕು? ಅರ್ಥವಿಲ್ಲವೇ? ಎಂದರು. ಶ್ಯಾಮ ಉತ್ತರಕ್ರಿಯೆಗಳಲ್ಲಿ ಭಾಗವಹಿಸಲು ಮನೆಯಲ್ಲೇ ಉಳಿದನು. ಅವನ ಅಣ್ಣಂದಿರು ಅವನನ್ನು ಅನಾದರಿಸಲಿಲ್ಲ. ಅವರ ತಾಯಿ ಮಾತ್ರ ಬರುವಂತಿರಲಿಲ್ಲ. ಶ್ಯಾಮ ಅಲ್ಲಿದ್ದ 15 ದಿನ ಅಲ್ಲಿನ ಸುದ್ದಿಗಳನ್ನು ಕೇಳಿ ಲಕ್ಷ್ಮಣನ ಮೇಲೆ ದೂರು ಹೋಗಿದೆ ಎಂಬುದನ್ನು ತಿಳಿದು ಗಾಬರಿಯಾಗಿ ಮಾವನಿಗೆ ಸುದ್ದಿ ಮುಟ್ಟಿಸಿದ. ಸುದ್ದಿ ಕೇಳಿದ ತಕ್ಷಣವೇ ಅವರು ಕಳಂಜಿಮೂಲೆಗೆ ಓಡಿದರು. ಏನೂ? ನೀವು ಹೇಗೆಲ್ಲ ಇದ್ದೀರಿ ಎಂದು ಪೀಠಿಕೆ ಹಾಕಿ, ಮಕ್ಕಳು ಹುಷಾರಾಗಿದ್ದಾವಲ್ಲ, ಲಕ್ಷ್ಮಣನಿಗೆ ಈ ಸ್ಥಳ ಒಗ್ಗತ್ತದೆಯೇ ಎಂದು ಕೇಳಿದರು. ಲಕ್ಷ್ಮಣನೇ? ಅವನೆಲ್ಲಿದ್ದಾನೆ? ಬೇಡವೆಂದರೂ ಕೇಳದೆ ಬೆಂಗಳೂರಿಗೆ ಹೋಗುತ್ತೇನೆಂದು ಮನೆ ಬಿಟ್ಟು ಓಡಿಯೇ ಹೋದ. ಅವನಿಗೆ ಏನೋ ಆಗಿದೆ. ಬುದ್ಧಿಯೇ ಸಮನಾಗಿಲ್ಲ. 4 ದಿನ ಚೆನ್ನಾಗಿ ಕೆಲಸ ಮಾಡಿದ. ಆಮೇಲೆ ಮರುಳನ ಹಾಗಿದ್ದ ಎಂದು ತನ್ನ ದುಃಖ ತೋಡಿಕೊಂಡಳು. ಯಾವಾಗ? ಯಾವ ದಿವಸ? ತಾಯಿ ಮಗ ಮನೆ ಬಿಟ್ಟ ದಿವಸ ಹೇಳಿದಳು. ಸೋಮನಾಥಯ್ಯನವರು ಎಣಿಕೆ ಹಾಕಿದರು. ಆತ ಮನೆ ಬಿಟ್ಟ ದಿನದ ಮರುದಿನವೇ ಭಾವನ ಕೊಲೆಯಾದದ್ದು ಎಂಬುದು ಹೊಳೆದು ಗಾಬರಿಯಾಯಿತು. ಅಲ್ಲಿಂದ ಮಾತು ಭಾತೀರತಿಗೆ ಬಂದೊದಗಿದ ವಿಪತ್ತನ್ನು ಕುರಿತು ಸರಿಯಿತು. ಸುಬ್ರಾಯರ ಕೊನೆಯ ಕಥೆಯೂ ಬಂದಿತು. ಯಾರು ಏನೆಂಬುದು ಗೊತ್ತಾಯಿತೇ ಎಂದಳು ವೆಂಕಮ್ಮ. ಇಲ್ಲ, ಅನುಮಾನದಿಂದಲೇ ಸಿಕ್ಕಿದವರನ್ನು ಹಿಂಸೆ ಮಾಡು. ಹೀಗೆಂದು ತಾವು ಗಾಬರಿಗೊಂಡು ಬಂದ ಕಾರಣ ತಿಳಿಸಿದರು. ವೆಂಕಮ್ಮನಿಗೂ ಗಾಬರಿಯಾಯಿತು. ಮುಖ ಕಂಡು ಯೋಚನೆಯಲ್ಲಿ ಮಗ್ನಳಾದಳು. ಬಂದ ಸೋಮನಾಥಯ್ಯನವರು ಮನೆಗೆ ಮರಳಿದ ಮೇಲೆ ವೆಂಕಮ್ಮ ತಮ್ಮೊಳಗೆ ಕೊರಗಬೇಕಾಯಿತು. ಮಗನ ಮನಸ್ಸಿನ ಸ್ಥಿತಿ ಅವಳಿಗೂ ಭೀತಿಯನ್ನು ಹುಟ್ಟಿಸಿತ್ತು. ಅವನ ಮಾತುಗಳು ಕಡುವೈರ ಸೂಚಿಸಿದ್ದುವು. ಆ ವೈರಕ್ಕೆ ಯಾರು ಗುರಿ ಎಂಬುದನ್ನು ಊಹಿಸಲು ಕಷ್ಟವಿಲ್ಲ. ಆದರೆ ತನ್ನ ಮಗ ಬುದ್ಧಿಕೆಟ್ಟು ಅಷ್ಟು ದುಡುಕಿಗೆ ಮುಂದುವರಿದಾನೆಯೇ? ಅದು ಸಾಧ್ಯವೇ ಎಂದು ಯೋಚಿಸಿ ದಣಿದಳು. ಕೊನೆಗಂತೂ ಮಗ ಮನೆಯಲ್ಲಿಲ್ಲದುದೇ ಒಳಿತು. ಪೊಲೀಸರು ಬಂದು ಹಿಡಿದು ಹಿಂಸೆ ಕೊಟ್ಟರೆ ತಾವೇನು ಮಾಡಬೇಕು ಎಂದುಕೊಂಡಳು. ಕೊನೆಗೆ ಲಕ್ಷ್ಮಣನಿರಲಾರ. ಮೊದಲ ದಿನವೇ ಆತ ಓಡಿ ಹೋಗಿದ್ದ. ಬೆಂಗಳೂರಿಗೆ ಹೋಗುವ ಅಡ್ಡಗದ್ದೆಗೆ ಏತಕ್ಕೆ ಹೋಗುತ್ತಾನೆ? ಅಡ್ಡಗದ್ದೆಗೆ ಹೋದರೆ ಮನೆಗೆ ಬಾರದಿರುತ್ತಿದ್ದನೆ? ಇಲ್ಲ, ತನ್ನ ಸಂಶಯಗಳೆಲ್ಲ ನಿರಾಧಾರವಾದವು ಎನ್ನುತ್ತಾಳೆ. ಮಗ ದೂರಕ್ಕೆ ಹೋದರೂ ಅವನ ಮನಸ್ಸಿಗೆ ಸಮಾಧಾನವಾಗಿ ಆತ ಎಲ್ಲಾದರೂ ಚೆನ್ನಾಗಿ ಬದುಕಿದ್ದರೆ ಅಷ್ಟೇ ಸಾಕು ಎಂಬ ಆಸೆಯನ್ನು ಹಿಡಿಯುತ್ತಾಳೆ. ಇತ್ತ ವಾಸುದೇವಯ್ಯನವರ ತಳ್ಳಿ ಅರ್ಜಿಯಿಂದಾಗಿ ಪೊಲೀಸರ ತಪಾಸಣೆ ಮುಂದುವರಿಯಬೇಕಾಯಿತು. ಆದರೆ ವಿಟ್ಲದ ಇನ್ಸ್ಪೆಕ್ಟರ ಸಹಾಯವಿದ್ದುದರಿಂದ ಸೋಮನಾಥಯ್ಯನವರಿಗಾಗಲಿ ವೆಂಕಮ್ಮನ ಮನೆಯವರಿಗಾಗಲಿ ಹೆಚ್ಚಿನ ತಾಪತ್ರಯ ಪ್ರಾಪ್ತಿಸಲಿಲ್ಲ. ಪೊಲೀಸರು ಕಳಂಜಿಮೂಲೆಗೆ ಬಂದು ಲಕ್ಷ್ಮಣನೆಂಬ ಹುಡುಗ ಇದ್ದದ್ದು ನಿಜ. ಆತ ಊರು ಬಿಟ್ಟು ತಿಂಗಳೊಂದಾಯಿತು. ಈ ಊಹೆಗಳಿಗೂ ಅನುಮಾನಗಳಿಗೂ ಅವಕಾಶ ಇಲ್ಲ ಎಂದು ರಿಕಾರ್ಡು ಮಾಡಿ ಹೋದರು.